know what extreme was. ನಮಸ್ಕಾರ ವೀಕ್ಷಕರೇ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಸೊ ಸತ್ಯಯುಗ, ನೀವು ನೋಡಿರೋ ಸತ್ಯಯುಗ ಯಾವ ರೀತಿ ಇರುತ್ತೆ? ಆ ಸತ್ಯಯುಗದಲ್ಲಿ ಈಗಿನ ನಾವು ಏನು ಬದುಕ್ತಾ ಇದ್ದೀವಿ ಈ ಸಮಾಜದಲ್ಲಿ, ನಾವೆಲ್ಲ ಆ ಸತ್ಯಯುಗದಲ್ಲಿ ಇರ್ತೀವಾ ಅನ್ನೋದೊಂದು ಪ್ರಶ್ನೆ ಸಾಕಷ್ಟು ಜನಗಳಲ್ಲಿ ಐತೆ. ಮತ್ತೆ ಅಲ್ಲಿ ನಾವು ಬದುಕಬೇಕಂದ್ರೆ ಯಾವ ರೀತಿ ಆ ವಾತಾವರಣ ಕ್ರಿಯೇಟ್ ಇರುತ್ತೆ? ದೈವಗಳು ಇರ್ತಾವ, ಸಂಪರ್ಕಕ್ಕೆ ಬರ್ತಾವ? ಸೊ ಇವೆಲ್ಲ ಗೊಂದಲಗಳು. ಯಾವ ಥರ ನೀವು ನೋಡಿರೋ ಸತ್ಯಯುಗ ಇದೆ? ಇವಾಗ ದೇವತೆಗಳೆಲ್ಲ ದೇವರ ಅಂಶದಲ್ಲಿ ಜನಿಸಿ ಬಂದಿದ್ದಾರೆ. ಕೆಲವರು ಮಾನವ ರೂಪ ತಗೊಂಡಿದ್ದಾರೆ. ಅವರೆಲ್ಲ ಸಸ್ಪೆನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಅವರು ಏನಂದ್ರೆ ಒಂದ್ ಕಡೆ ಇಲ್ಲಿ ಫಿಸಿಕಲ್ ದೇಹ ತಗೊಂಡು ಸೂಕ್ಷ್ಮ ಶರೀರದಲ್ಲಿ ಕೆಲವು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಗಣೇಶ ಟಾರ್ಗೆಟ್ ಹೇಳಿದ್ವಲ್ಲ, ಅದೇ ಥರ ಇವಾಗ ನೇಪಾಳು ಚಾಮುಂಡಿ ಮಾತಾ ಮೊದಲು ಅಲ್ಲಿ ಒಂದು ಕೆಲಸ ಮಾಡಿದ್ದಾರೆ. ಅದು ಮೊದಲು ಹೇಳಿದ್ದೀವಿ. ಬ್ರಿಟನ್ನು ಆ ಕಡೆ ದುರ್ಗಾ ಮಾತಾ ಬಂದು ಅಲ್ಲಿ ನಡೀತಕ್ಕಂಥ ಘಟನೆಗಳು ಮೊದಲು ಕೆಲಸ ಮಾಡಿದ್ಮೇಲೆ ಅಲ್ಲಿ ಘಟನೆಗಳು ಸ್ಟಾರ್ಟ್ ಆದವು. ಇದೇ ಥರ ಈಗ ಪಂಚಭೂತಗಳಿಂದ ಪ್ರಳಯಗಳು ಎಲ್ಲ ನಡೀತವೆ. ನಡೆದಾಗ ಭೂಮಿ ಏನಂದರೆ, ಭೂಮಿ 20 ಡಿಗ್ರಿ ವಾಲಿ ಮತ್ತೆ 2 ಡಿಗ್ರಿಗೆ ನಿಂತ್ಕೊಳ್ಳುತ್ತೆ, 2 ಡಿಗ್ರಿ ಡೌನ್ ಆಗಿ ನಿಂತ್ಕೊಳ್ಳುತ್ತೆ ಈಗಿರೋದಕ್ಕಿಂತ. ಆವಾಗ ಇಲ್ಲಿ ಏನಾಗುತ್ತೆ ಅಂದರೆ ಉತ್ತರ ಭಾರತ, ದಕ್ಷಿಣ ಭಾರತ ಸುಮಾರು ಎಲ್ಲ ಪ್ಲೇಸು ಹೋಗ್ಬಿಡ್ತಿದೆ. ಹೋಗ್ಬಿಟ್ಟಾಗ ಕರ್ನಾಟಕ 70% ಉಳಿತಿದೆ. 70% ಉಳಿಬೇಕಾದ್ರೆ ಎಲ್ಲ ಸಮುದ್ರ ಬಂದ್ಬಿಡ್ತದೆ. ಆಮೇಲೆ ಅಮೇರಿಕನು ಕೂಡ ಅದು ಹೋಗುತ್ತೆ ಅಂತ ನನಗೆ ಸ್ವಾಮಿ ಸೂಚನೆ ಕೊಟ್ಟಿದ್ದಾರೆ. ಮೆಕ್ಕ ಕೂಡ ಸಮುದ್ರದಲ್ಲಿ ಮುಳುಗ್ತಾ ಇದೆ. ಇದು ದಿಕ್ಕಿದೆಯಲ್ಲ, ಉತ್ತರ ಮತ್ತು ದಕ್ಷಿಣ, ಅದು ರೌಂಡ್ ಹೊಡಿತ್ತೆ. ಒಂದು ರೌಂಡು ಉತ್ತರ ದಿಕ್ಕೋಗಿ ದಕ್ಷಿಣ ಆಗುತ್ತೆ, ದಕ್ಷಿಣ ದಿಕ್ಕೋಗಿ ಉತ್ತರ ಬರುತ್ತೆ. ಅಲ್ಲಿ ಬಂದಾಗ ಸಮಭಾಜಕ ವೃತ್ತ ಆಗುತ್ತೆ. ಆ ಸಮಭಾಜಕ ವೃತ್ತಕ್ಕೆ ಉಜ್ಜಯಿನಿ ಮಹಾಕಾಳೇಶ್ವರ ಸ್ಥಾಪನೆ ಆಗ್ತಾರೆ. ಮತ್ತೆ ಸಮಭಾಜಕ ವೃತ್ತಕ್ಕೆ ಬಂದು ಆವಾಗ ಇಲ್ಲಿ ಬೆಂಗಳೂರಲ್ಲಿ ಕಲ್ಕಿಧಾಮ, ಬೆಂಗಳೂರು ಬಗ್ಗೆನೂ ಹೇಳಿದೀವಿ ಒಂದು ಎಪಿಸೋಡಲ್ಲಿ ಪೂರ್ತಿ. ಅಲ್ಲಿ ಇವೆಲ್ಲ ಘಟನೆಗಳು ನಡೆದಾಗ ಮೇಲ್ಕೋಟೆನಲ್ಲಿ ಒಂದು ನದಿ ಹರಿತಿದೆ. ಇಲ್ಲಿ ವಿಧಾನಸೌಧ ಮುಖಾಂತರ ವಿಧಾನಸೌಧ ಎಲ್ಲ ಮುಳುಗೋಗ್ಬಿಡುತ್ತೆ, ನದಿ ಆಗ್ಬಿಡ್ತದೆ. ಅಲ್ಲಿ ಮಧ್ಯ ನದಿ ಹರಿದು ತಮಿಳ್ನಾಡು ಸೈಡು ಅಲ್ಲೋಗಿ ಸೇರುತ್ತೆ ಅಂತೆಲ್ಲ ಹೇಳಿದ್ದೀವಿ. ಅದರಂತೆ ಕಲ್ಕಿಧಾಮ KR ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಕಲ್ಕಿಧಾಮ ಆಗುತ್ತೆ. ದೊಡ್ಡ ಬೆಟ್ಟ ಆಗ್ಬಿಡ್ತದೆ. ನಾವು ನಿಂತ್ಕೊಂಡು ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ನಾವು ಚಿಕ್ಕ ಬಾಲ್ ತರ ಕಾಣ್ತೀವಿ. ಆ ತರ ಭೂಕಂಪ ಆದಾಗ ಎಲ್ಲೋ ಒಂದು ಆ ತರ ಕ್ರಿಯೇಟ್ ಆಗುತ್ತೆ, ಬೆಟ್ಟ ಆಗುತ್ತೆ ಅಲ್ಲಿ. ಅದು ಆ ಬೆಟ್ಟದ ಮೇಲೆ ಕಲ್ಕಿ ಪರಮಾತ್ಮ ವಾಸ ಮಾಡ್ತಾರೆ. ಕಲ್ಕಿಧಾಮ ಆಗುತ್ತೆ. ಅಲ್ಲಿಂದ ಒಂದು ರೋಡು ಮನವತ್ತಿಗೆ ರೋಡ್ ಇರುತ್ತೆ, ಅಲ್ಲಿಗೂ ಹೋಗಿದ್ ಬರ್ಬೋದು. ಬೆಂಗಳೂರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಸ್ಥಳ ಇದೆ, ನಿಗೂಢವಾದ ಸ್ಥಳ. ಅಲ್ಲಿಗೆ ರೋಡ್ ಆಗುತ್ತೆ, ವಿಶಾಲವಾದ ಒಂದು ಆಧ್ಯಾತ್ಮಿಕವಾಗಿ ಹೋಗೋ ಬರ ಅಂಥದ್ದು. ಇಲ್ಲಿಂದ ಧರ್ಮಸ್ಥಳಕ್ಕಾಗುತ್ತೆ. ಅಲ್ಲಿಂದ ಚಾಮರಾಜನಗರ ಜಿಲ್ಲೆಯಿಂದ ಧರ್ಮಸ್ಥಳದಿಂದ ಹಂಪಿಗೆ ತಲುಪ್ಬೋದು. ಇಷ್ಟು ಪ್ಲೇಸಲ್ಲಿ ನಾವು ಹೋಗಿ ಬರೋದು ಮಾಡ್ಬೋದು. ಆಮೇಲೆ ಇವಾಗ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಿಕವಾಗಿ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಅವ್ರ ಮನಸ್ಸು ಒಪ್ಪಬೇಕು. ಅವ್ರಿಗೆ ನಾನು ಕರೆಕ್ಟ್ ಆಗಿದ್ದೀನಿ, ನನ್ನ ಧರ್ಮನ ನಾನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ, ಯಾರಿಗೂ ಹಿಂಸೆ ಮಾಡ್ತಾ ಇಲ್ಲ, ನಾನು ಅಹಿಂಸೆಯಿಂದ ಇದ್ದೀನಿ, ನ್ಯಾಯ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದೀನಿ, ಆ ರೀತಿ ಅವ್ರಿಗೆ ಮನೋಜ್ಞಾನ ಆಗಿರ್ಬೇಕು, ಮನೋಭಾವ ಬರಬೇಕು. ಆ ರೀತಿ ಇರೋರು ಸತ್ಯಯುಗಕ್ಕೆ ಉಳ್ಕೋತಾರೆ. ಎಲ್ಲ ಧರ್ಮದಲ್ಲಿ ಉಳ್ಕೋತಾರೆ. ಆ ಬೇರೆ ಧರ್ಮದಲ್ಲಿ ಬಂದವರನ್ನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದರಲ್ಲ, ಅಲ್ಲಿ ಒಂದು ಗೋಪುರ ಆಗುತ್ತೆ. ಇವಾಗಿರೋ ಸ್ಥಳ ಎಲ್ಲ ಹೋಗಿ ಕಲ್ಕಿ ಪರಮಾತ್ಮ ಅಲ್ಲೊಂದು ಗೋಪುರ ಕಟ್ತಾರೆ. ಒಂದು ಎಪಿಸೋಡಲ್ಲಿ ಹೇಳಿದೀವಿ. ಅಲ್ಲಿ ಅದಾದ್ಮೇಲೆ ನಮ್ಮ ಕೆಲವು ಬೇರೆ ಅನ್ಯ ಧರ್ಮದವ್ರನ್ನೆಲ್ಲ ನದಿನಲ್ಲಿ ಸ್ನಾನ ಮಾಡಿಸಿ ಗೋಮೂತ್ರ
ಇದು ಸಗಣಿ ಇವನ್ನೆಲ್ಲ ಹಾಕಿ ಅರಿಶಿನ ಕುಂಕುಮ ಏನೋ ಒಂದು ಪದ್ಧತಿ ಇದೆ ಋಷಿಗಳದು. ಅದು ಆ ಥರ ಅವ್ರನ್ನ ಇದು ಮಾಡಿ ನಮ್ಮ ಸಂಪ್ರದಾಯ ಪ್ರಕಾರ ಉಡುಗೆ ತೊಡುಗೆಗಳನ್ನೆಲ್ಲ ಉಡಿಸಿ ಅಲ್ಲಿ ಪೂಜೆಗೆ ಬಿಡ್ತಾರೆ, ಪೂಜೆ ಧ್ಯಾನ ಮಾಡೋಕ್ಕೆ. ಆ ಉಳಿದವ್ರನ್ನ ಲಾಸ್ಟಲ್ಲಿ ಪ್ರಳಯದಲ್ಲೆಲ್ಲ ತಪ್ಪಿಸ್ಕೊಂಡು ಅದನ್ನ ಸೇವ್ ಆಗೋದು ಯಾವ ಥರ ಸೇವ್ ಆಗ್ತಾರೆ ಅಂತ ಹೇಳಿದ್ದೀವಿ. ದುರ್ಗಾ ಮಾತೆ ಮುಂದೆ ಬರ್ತಾರೆ, ಅವರು ಸಿಂಹದ ಮುಖಾಂತರ ಒಂದು ರಥದಲ್ಲಿ ಕೂರಿಸ್ಕೋತಾರೆ. ಹಿಂದೆ ವೆಂಕಟೇಶ್ವರ ಬರ್ತಾರೆ, ಮರ ಗಿಡ ಬಳ್ಳಿ ಇವನ್ನೆಲ್ಲ ಸೇವ್ ಮಾಡ್ತಾರೆ, ಬೀಜಗಳನ್ನು ಸೇರಿ. ಹಿಂದೆ ಶಿವಪ್ಪ ಬರ್ತಾರೆ, ಅವರು ಉಳಿದ ಜಲಚರ ಪ್ರಾಣಿಗಳು ಮತ್ತು ಮನುಷ್ಯರು ಜೀವಿಗಳು ಎಲ್ಲನೂ ಸೇವ್ ಮಾಡಿ ತಗೊಂಡು ಹೋಗ್ಬೇಕಾದ್ರೆ ಈ ಕಲಿ ಏನು ಮಾಡ್ತಾನೆ, ಬಾಣ ಹೊಡಿತಾರೆ. ಋಷಿಗಳೆಲ್ಲ ಪೇಸಿಪ್ ತಗೊಬರ್ತಾರೆ, ಪೇಸಿಪ್ ಮುಖಾಂತರ ಕಾಸ್ಮಿಕ್ ಎನರ್ಜಿನಲ್ಲಿ ಅವ್ರನ್ನೆಲ್ಲ ತುಂಬಿಕೊಂಡು ಒಂದು ರೌಂಡು ಶಾಂಬಲ ಸೈಡು ತಗೊಂಡೋಗ್ತಾರೆ. ಶಾಂಬಲ ನೋಡಬೇಕು ಅಂದರೆ ಇವಾಗಿಂದ ಧ್ಯಾನದಲ್ಲಿ ಕಲ್ತು ಅವ್ರಿಗೆ ಅಭ್ಯಾಸ ಆಗಿದ್ರೆ, ಋಷಿಗಳು ದೇವತೆಗಳು ನೋಡೋ ಅಂಥ ಒಂದು ಮನೋಜ್ಞಾನ ಬೆಳೆಸ್ಕೊಂಡಿದ್ರೆ ಅವರು ಶಾಂಬಲ ನೋಡ್ಬೋದು. ಕಮ್ಮಿ ಇದ್ದರೆ ಸ್ವಲ್ಪ ಕಾಣುತ್ತೆ, ಆ ರೀತಿ ಇದೆ. ಆವಾಗ ಅಲ್ಲೂ ತಗೊಂಡು ಹೋಗ್ಬೇಕಾದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಮತ್ತು ನಮ್ಮ ಕಲ್ಕಿ ಪರಮಾತ್ಮ ಇಬ್ಬರೂ ಕಲ್ಲಿನ ಯುದ್ಧ ಮಾಡಿ ಅವರ ಕಲ್ಲಿನ ಹೊಡೆದಾಕ್ತಾರೆ ಲಾಸ್ಟಲ್ಲಿ. ಅಲ್ಲಿಗೆ ಯುದ್ಧ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಧರ್ಮಸ್ಥಳದಲ್ಲಿ ಈ ತರ ಉಳಿದವ್ರನ್ನ ಚೇಂಜ್ ಮಾಡ್ತಾರೆ. ಸತ್ಯಯುಗ ಆವಾಗ ಮತ್ತೆ ನಮ್ಮ ಋಷಿ ಮುನಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಒಂದು ಕಲ್ಕಿ ಪರಮಾತ್ಮ ತುಂಬ ಯುದ್ಧ ಮಾಡಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರೆಲ್ಲ ಅವರು ರೋಸೋಗ್ಬಿಟ್ಟಿರ್ತಾರೆ. ಆ ಒಂದು ಕೋಪ ಅನ್ನೋದು ಇರುತ್ತಲ್ಲ, ಆ ಟೈಮಲ್ಲಿ ಅವ್ರನ್ನ ಶಾಂತಿಗೊಳಿಸಿ ಆಹ್ವಾನ ಮಾಡೋಕ್ಕೆ, ಅವ್ರನ್ನ ಆಗಮನ ಮಾಡ್ಕೊಳ್ಳೋಕ್ಕೆ ಋಷಿಗಳು, ಸಪ್ತ ಋಷಿಗಳೆಲ್ಲ ಒಂದು ಮಂಟಪ ರೀತಿ ಇರುತ್ತೆ. ಫಸ್ಟ್ ಫ್ಲೋರ್ನು ನೋಡಿದ್ದೀನಿ ನಾನು, ಒಂದು ಬಾಲ್ಕನಿ ಥರ ಇರುತ್ತೆ. ಅಲ್ಲಿ ಎಲ್ಲರೂ ಸೇರಿರ್ತಾರೆ. ಆವಾಗ ಋಷಿ ಮುನಿಗಳು ಮೊದಲು ಹೋಗಿ ಅಲ್ಲಿ ಯಜ್ಞ, ಒಂದು ಮಧ್ಯೆ ಯಜ್ಞ ಕುಂಡ ಸ್ಥಾಪನೆ ಮಾಡಿ, ಅವರು ಯಾವುದು ನಮ್ಮ ದರ್ಭ ಅಂತ ಹೇಳ್ತೀವಲ್ಲ, ಪಂಚಪತ್ರ ದರ್ಭ, ಇವನ್ನೆಲ್ಲ ಅವರು ದರ್ಬೆ ಇವನ್ನೆಲ್ಲ ಇಟ್ಕೊಂಡು ಗಂಗಾ ಮಾತನ್ನೆಲ್ಲ ಶುದ್ಧ ಮಾಡಿ ಅಲ್ಲೊಂದು ಯಜ್ಞ ಮಾಡಿ ಆವಾಗ ಸ್ವಾಮಿನ ಆಹ್ವಾನ ಮಾಡ್ತಾರೆ. ಆವಾಗ ಸ್ವಾಮಿ ಇಳಿದು ಬಂದು ಒಳಗಡೆ ಕಲ್ಕಿ ಪರಮಾತ್ಮ ಎಂಟ್ರಿ ಆಗ್ತಾರೆ. ಕೆಲವರೆಲ್ಲ ತುಂಬ ಹೋಗಿರ್ತಾರೆ ಫಸ್ಟ್ ಫ್ಲೋರು ಮತ್ತೆ ಸುತ್ತ. ಸ್ವಾಮಿಗೆ ಮುತ್ತಿಗೋಗ್ತಾರೆ. ನಾವು ಇಲ್ಲಿ ಯಾರನ್ನಾರು ಭೇಟಿ ಮಾಡ್ಬೇಕಾದ್ರೆ ಜನಗಳೆಲ್ಲ ಹೋಗಿ ಸೇರ್ಕೋತಾರಲ್ಲ, ಆ ಥರ ಸ್ವಾಮಿ ನೋಡೋಕ್ಕೆ ಕೆಲವರು ದೂರದಿಂದ ನೋಡಿಕೊಂಡು ಬರ್ತಾರೆ. ಒಳ್ಳೆ ಪ್ರಶಾಂತವಾದ ಮುಖ, ಹೈಟು ಇರ್ತಾರೆ, ಮುಗ್ಧನಗೆ. ಅವ್ರು ನೋಡೋದು ಅಂದರೆ ಪುಣ್ಯ ಮಾಡಿರಬೇಕು ಅವ್ರು ನೋಡಬೇಕು ಅಂದರೆ. ಇದು ಕಂಪ್ಲೀಟ್ ಆಗುತ್ತೆ, ಕಲ್ಪನೆ ಅಲ್ಲ, ಇದು ಖಂಡಿತ ಆಗ ಅಂತಿದ್ದು. ನಾನು ದೃಶ್ಯನ ನಾನು ನೋಡಿದ್ದೀನಿ. ಆವಾಗ ಸ್ವಾಮಿ ಬಂದಾಗ ಎಲ್ಲರೂ ನೋಡಿಕೊಂಡು ಸ್ವಾಮಿಗೆ ಅವರ ಆತ್ಮದಲ್ಲೇ ಅವ್ರನ್ನ ಆಗ್ತಾರೆ. ಋಷಿಗಳೆಲ್ಲ ಇರ್ತಾರೆ. ಋಷಿಗಳು ಇರಬೇಕಾದ್ರೆ ಆವಾಗಲೂ ಕೂಡ ಕೆಲವು ಪೂರ್ತಿ ನಾಶ ಆಗಿರಲ್ಲ ರಾಕ್ಷಸರು, ಬೇರೆ ಕಡೆ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಬರ್ತಾರೆ. ಅವರು ಒಬ್ಬೊಬ್ಬರಾಗಿ ಬಂದಾಗ ಸ್ವಾಮಿ ಯುದ್ಧ ಮಾಡ್ತಾರೆ. ಅದನ್ನೆಲ್ಲ ಹೇಳಿದೀವಿ ಕೆಲವು ಎಪಿಸೋಡಲ್ಲಿ. ಇಲ್ಲಿಂದ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಒಂದು ಮನೆಗೆ ಹೋಗ್ಬೇಕಾದ್ರೆ ಸ್ವಾಮಿ ಒಬ್ಬ ರಾಕ್ಷಸ ಏನು ಮಾಡ್ತಾನೆ, ಹಿಂದೆ ಅವ್ರನ್ನ ಈ ರಥನ ಎಳೆದು ಬಿಡ್ಬೇಕು ಅಂದ್ಬಿಟ್ಟು ರಥದಲ್ಲಿ ಹೋಗ್ಬೇಕಾದ್ರೆ ಹಿಂದೆ ರಥನ ಹಿಡ್ಕೊಂಡು ನಿಲ್ಲಿಸ್ಕೋತಾನೆ. ನೋಡೋಣ ಏನು ಮಾಡ್ತಾನೆ ಮಾಡಲಿ ಅಂದ್ಬಿಟ್ಟು ಸ್ವಾಮಿ ಹಂಗೆ ಗೊತ್ತಿಲ್ಲದೆ ಇರೋ ಥರ ಹೋಗ್ತಾರೆ. ಆವಾಗ ಅವನ ಜೊತೆ ಯುದ್ಧ ಮಾಡಿ ಅವನು ಒಂದೇಟು ನೆತ್ತಿಗೆ ಹೊಡೆದಾಗಲೇ ಬೂದಿಯಾಗಿ ಭಸ್ಮ ಆಗಿ ಹೋಗ್ಬಿಡ್ತಾನೆ ಅಂತ ಎಲ್ಲ ವಿವರಣೆ ಮಾಡಿದ್ದೀನಿ ಮೊದಲು. ಇವೆಲ್ಲ ಆವಾಗ ನಡೆಯುವಂಥದ್ದು. ಸತ್ಯಯುಗದಲ್ಲಿ ಹಾಗೂ ಯುದ್ಧ ನಡೀತವೆ. ಕೆಲವರೆಲ್ಲರೂ ಬರ್ತಾರೆ, ಋಷಿಗಳೆಲ್ಲ ಇಲ್ಲೇ ಇರ್ತಾರೆ. ವೀರಬ್ರಹ್ಮೇಂದ್ರ ಸ್ವಾಮಿ ವಸಂತರಾಯರಾಗಿ ಬೋಧನೆ ಮಾಡ್ತಾರೆ. ಆ ಕಲ್ಕಿ ಪರಮಾತ್ಮ ಬೋಧನೆ ಮಾಡ್ತಾ ಇರ್ತಾರೆ ಸ್ಟೇಜಲ್ಲಿ.
ಶಿವ ಅವರು ಇರ್ತಾರೆ ಮಾಮೂಲಿ ನಮ್ಮ ಫಿಸಿಕಲ್ ಬಾಡಿನಲ್ಲಿ. ಇವರು ವಸಂತರಾಯರಾಗಿ ಸ್ವಾಮಿ ಒಂದು ಕಮಂಡಲ ಹಾಕೊಂಡು ಕೂತಿರ್ತಾರೆ ಋಷಿಗಳು. ಅಲ್ಲಿ ಇವ್ರು ಬೋಧನೆ ಮಾಡಿದನ್ನೆಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ವಸಂತರಾಯರಾಗಿ ಬರ್ತಾರಲ್ಲ, ಅವರು ಬರ್ಕೋತಾರೆ. ಅದನ್ನ ದೊಡ್ಡ ಬುಕ್ಸ್ ಆಗಿ ಬರೀತಾರೆ. ಆ ಬುಕ್ಸ್ ಬರೆದ್ಬಿಟ್ಟು ಅದನ್ನ ಅಲ್ಲಿ ಸತ್ಯಯುಗದ ಇಲ್ಲಿ ಇರೋರಿಗೆಲ್ಲ ಅದನ್ನ ಬೋಧನೆ ಮಾಡ್ತಾರೆ. ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಹೋಗ್ಬೇಕು, ಇಂಥ ಲೋಕಕ್ಕೆ ಹೋಗ್ಬೇಕಾದ್ರೆ ನೀವು ಏನು ಮಾಡಬೇಕು, ಈ ನೀವು ಎಲ್ಲಿಂದ ಬಂದಿದ್ದೀರಾ, ಎಲ್ಲಿ ಸಿಕ್ಕಾಕೊಂಡಿದ್ದೀರಾ, ಈ ಯುಗಗಳನ್ನೆಲ್ಲ ದಾಟಿ ಹೆಂಗ್ ಬಂದ್ರಿ, ನೀವು ಬಂದ ಮೇಲೆ ನಾವು ನಮ್ಮ ಸ್ಥಳ ಯಾವುದು, ಅಲ್ಲಿ ನಾವು ಯಾವ ರೀತಿ ಇದ್ದೀವಿ, ನೀವು ಇಲ್ಲಿ ಯಾವ ರೀತಿ ಇದ್ದೀರಾ, ಇದನ್ನ ಬಿಟ್ಟು ನಾವು ಏನಕ್ಕೆ ಬಂದಿದ್ದೀವಿ, ಸುಮ್ಮನೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ನಾವು ಆಸೆಗಳು, ಮೋಹ, ಕ್ರೋಧ, ಮಾದ ಎಲ್ಲನೂ ತುಂಬಿಕೊಂಡು ಇಲ್ಲೇ ಸಿಕ್ಕಾಕೊಂಡಿದ್ದೀವಿ. ನಾನಾ ರೀತಿಯ ಒಂದು ಏನು ದುಷ್ಟ ಗುಣಗಳಿಂದ ಆವರಿಸ್ಕೊಬಿಟ್ಟವನ್ನೇ ಮನಸ್ಸಲ್ಲಿ. ನಾವು ಮಾಡ್ಕೊಂಡಿರೋದಲ್ಲ, ಆ ಪ್ರಭಾವ ಆವರಿಸ್ಕೊಬಿಟ್ಟಿದೆ ನಮ್ಮನ್ನು. ಆ ಪ್ರಭಾವದಿಂದ ಬಿಡಿಸೋಕೆ ಸ್ವಾಮಿ ಎಲ್ಲ ಕಾರ್ಯನು ಭೂಮಿನ ನಾವು ನಮ್ಮ ಹತ್ರ ನಮ್ಮ ಮನಸ್ಸನ್ನು ಸೆಳ್ಕೊಂಡು ನಮ್ಮಲ್ಲೇ ಸೇರಿಕೊಂಡು ನಮ್ಮ ಭೂಮಿ ಆಕೃತಿನೇ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಅದನ್ನೆಲ್ಲ ಸರಿಪಡಿಸೋದು, ಅದನ್ನೇ ಪ್ರಳಯ ಅನ್ನೋದು. ಪಂಚಭೂತಗಳಿಂದ ಅದನ್ನ ಏನು ಸತ್ಯ ಲೆವೆಲ್ಲು ಯಾವ ರೀತಿ ಜನಗಳು ಬದುಕಬೇಕು. ವಾಹನಗಳು ಇವೆಲ್ಲ ಯಾವ ಇರಲ್ಲ, ಮೊಬೈಲು, ಟಿವಿ, ಲ್ಯಾಪ್ಟಾಪ್ ಇವು ಯಾವ ಇರಲ್ಲ. ಅಲ್ಲಿ ಪೇಸ್ ಬರ್ತವೆ, ಒಂದು ಚಪ್ಪಲಿ ತರ ಇರ್ತದೆ, ಅದನ್ನ ಕಾಲ್ಗೆ ಹಾಕೊಂಡ್ರೆ ಗ್ರಹಗಳಿಗೆ ಹೋಗ್ಬೋದು. ಇಲ್ಲಿ ನಾವು ಕಲಿ ಏನಂದ್ರೆ ಇದೇ ದೊಡ್ಡದು ಸಾಮ್ರಾಜ್ಯ ಅಂತ ತೋರಿಸ್ಬಿಟ್ಟಿದ್ದಾನೆ. ಯಾಕೆ ಅಲ್ಲಿ ಬಂದ್ ಮಾಡಿದ್ರು, ಅದರಿಂದ ಇವಾಗ ಅದೆಲ್ಲ ನಿರಾದಳವಾಗಿ ಕ್ಲಿಯರ್ ಆಯ್ತಾ ಬರ್ತಾ ಇದೆ. ದೇವತೆಗಳೆಲ್ಲ ಸ್ವಾಮಿ ಕಲ್ಕಿ ಪರಮಾತ್ಮ ಶಿವ ಅವರೆಲ್ಲ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ. ಇವಾಗ 50% ಡಿಸ್ಟ್ರಾಯ್ ಆಗ್ಬಿಟ್ಟಿದೆ, ಏನು ಅಸುರರು ಮತ್ತೆ ದುಷ್ಟಶಕ್ತಿಗಳು. ಇನ್ನೂ 50% ಕೆಲಸ ಇದೆ, ಮಾಡ್ತಾ ಇದ್ದಾರೆ. ಹಂಗಾಗಿ ಅವರು ಎಲ್ಲ ಕಾರ್ಯನೂ ಮುಗಿಸ್ತಾ ಹೋಗ್ತಾರೆ. ನಮ್ಮನ್ನು ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿರೋರ್ನೆಲ್ಲ ಸೆಳ್ಕೋತಾರೆ. ಸೆಳ್ಕೊಂಡು ಅವ್ರಿಗೆ ಜ್ಞಾನೋದಯ ಕೊಟ್ಟು ಅವ್ರನ್ನೆಲ್ಲ ಸೇಫ್ ಮಾಡಿ ಒಂದು ಭೂಮಿನ ಒಳ್ಳೆ ಪೊಸಿಷನ್ಗೆ ತಂದಾಗ, ಅದೇ ನಮ್ಮ ಗ್ರಂಥದಲ್ಲಿ ಹೇಳಿರೋದು, 4 ಕಾಲು ಭೂತಾಯಿಗೆ ಹಸು ರೂಪದಲ್ಲಿ ಇರಬೇಕಾದ್ರೆ 4 ಕಾಲು ಬರ್ತವೆ ಸತ್ಯಯುಗಕ್ಕೆ ಅಂತ. ಅವೆಲ್ಲ ಬಂದು ತಾಯಿ ಉಸಿರನ್ನ, ನಾನು ಆ ದೃಶ್ಯನೂ ನೋಡಿದ್ದೀನಿ, ಆ ಉಸಿರನ್ನ ಊಹಿಕೊಂಡು ನಾವು ಏನಾದರೂ ಯಾವುದಕ್ಕಾದ್ರೂ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಅದರಿಂದ ಹೊರಗೆ ಬಂದಾಗ ನಮ್ಮಲ್ಲಿ ಬೆವರಿಂದ ಬೇವ್ತೋಗ್ಬಿಟ್ಟಿರ್ತೀವಿ. ಎಲ್ಲೋ ಪಾರ ಆಗ್ಬಿಟ್ನಲ್ಲ ಶಿವ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೋತೀವಿ. ಆ ಥರ ಭೂಮಿ ತಾಯಿ ಹಸು ರೂಪದಲ್ಲಿ 4 ಕಾಲೆಲ್ಲ ಬಂದು ಚಿನ್ನ ವಜ್ರ ವೈಡೂರ್ಯನೆಲ್ಲ ಹಾಕೊಂಡು ನೆಮ್ಮದಿಯಿಂದ ಮಲಗ್ತಾರೆ. ಮಲಗಿದಾಗ ಅವ್ರನ್ನ ಒರಿಕೊಂಡು ಅಲ್ಲಿ ಒಬ್ರು ರಾಜರು ಆ ಕಾಲನ್ನ, ಮುಂದೆ ಕಾಲಿದೆಯಲ್ಲ ಆ ಕಾಲನ್ನ ಒರಿಕೊಂಡು ಮಲಿಕೋತಾರೆ. ಮಲಿಕೊಂಡಾಗ ಆವಾಗ ಭೂಮಿ ಮತ್ತೆ ನಮ್ಮ ಜನಗಳು, ನಮ್ಮ ಉಳಿದಂಥ ಜನರು ಎಲ್ಲರಿಗೂ ಮಾರ್ಗದರ್ಶನ ಕೊಡೋಕ್ಕೆ ದೇವತೆ ಅಂಶದ ದೇವತೆಗಳು ಸ್ವಾಮಿ ಪ್ರತ್ಯಕ್ಷವಾಗಿ ಇಲ್ಲೇ ಇರ್ತಾರೆ. ಅವ್ರನ್ನೆಲ್ಲ ನೋಡ್ಬೇಕು. ಅಕಸ್ಮಾತ್ ಒಂದು ವೇಳೆ ನಾವು ಅರ್ಧ ಸಾಧನೆ ಮಾಡಿ ಬಿಟ್ಟಿದ್ರೆ ಮಂಗಳ ಗ್ರಹನ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಹಸಿರು ವಾತಾವರಣ ಬೆಳೆಸ್ತಾ ಇದ್ದಾರೆ, ಒಂದು ಸ್ಥಳ ಮಾತ್ರ. ಅರ್ಧ ಸಾಧನೆ ಆಗಿದ್ರೆ ಅಲ್ಲಿ ತಗೊಂಡೋಗಿ ಹಾಕ್ತಾರೆ. ಅಲ್ಲಿ ಸಾಧನೆ ಆದ್ಮೇಲೆ ಇಲ್ಲಿಗೆ ಬರ್ಬೋದು. ಓಕೆ, ಅಂದ್ರೆ ಬೇರೆ ಕಡೆ ಟ್ರೈನಿಂಗ್ ಕೊಟ್ಟು ವಾಪಸ್ ಕರ್ಕೊಂಬಂದು ಬಿಡೋ ತರ ಇದೆ. ಇದನ್ನೆಲ್ಲ ನಾವು ಹೇಳಿದ್ರೆ ಕೆಲವ್ರು ಕಿಂಡಲ್ ಮಾಡಕ್ಕೆ ಉಪಯೋಗಿಸ್ಕೊತಾರೆ. ಅವ್ರಿಗೆ ಗೊತ್ತಿರಲ್ಲ, ಅಥವಾ ಇದು ತತ್ವಗಳು ಯಾವುದನ್ನು ಓದಿರಲ್ಲ, ಭಾಗವತ ರಾಮಾಯಣ ಓದಿರಲ್ಲ. ನಾವು ಏನೋ ಒಂದೊಂದು ಕಟ್ಟು ಕತೆ ಥರ ನಾವು ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಮಾಹಿತಿ ಕೊಡ್ತೀವಿ. ಸ್ವಾಮಿ ಏನೇನು ಮಾಹಿತಿ ಕೊಡ್ತಾರೆ ಎಲ್ಲನೂ ಕೊಡಲ್ಲ ನಮಗೂ ಕೂಡ. ಅದನ್ನು ಸ್ವಲ್ಪ ಕೊಟ್ಟಾಗ ನಮ್ಮ ಜನರು ನಮ್ಮ ಭಕ್ತಿ ಕಡೆ ಬರಲಿ, ನಮ್ಮ ನಿಜವಾದ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳಿ. ಇಲ್ಲಿ ಪಾತ್ರಧಾರಿಗಳು ಎಲ್ಲರೂ ಬರೋದು. ಆ ಪಾತ್ರಧಾರಿಗಳಾಗಿ ನಾವು ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ಕೊಂಡು ನಮ್ಮ ಇಲ್ಲಿ ಚೆನ್ನಾಗಿ ಈ ಕುಟುಂಬ ನೋಡ್ಕೊಂಡ್ರೆ ಆ ಕುಟುಂಬ ಸಿಗುತ್ತೆ, ಒರಿಜಿನಲ್ ಕುಟುಂಬ ಸಿಗುತ್ತೆ. ನಾವೇನಾದ್ರು ಈ ಕುಟುಂಬದಲ್ಲಿ ಜಗಳ ಅದು ಇದು
ಗಂಟು ಹಾಕೊಂಡು ಮಾಡಿದರೆ ಸಿಗಲ್ಲ. ಹ್ಮ್ ಬೇರೆ ಕಡೆ ಹೋಗಿ ಮತ್ತೆ ಜನ್ಮ ತಗೊಂಡು ಕಲಿಯುಗ ಒಂದೊಂದು ಕಡೆ ಒಂದೊಂದು ಯುಗ ನಡೀತಾ ಇರುತ್ತೆ. ಅಂದ್ರೆ ಆಗ ನೆಕ್ಸ್ಟ್ ಇಲ್ಲಿ ಭೂಮಿನಲ್ಲಿ ಹುಟ್ಟೋದಿಲ್ಲ, ಬೇರೆ ಯಾವುದೋ ಗ್ರಹಗಳಲ್ಲಿ ಹುಟ್ತೀವಿ ಅಂತ ಆಯ್ತು. ಇದೇ ತರ 5 ಗ್ರಹ ಇದೆ. ಒಂದೊಂದು ಕಡೆ ರಾಮಾಯಣ ಒಂದ್ ಕಡೆ ನಡೀತದೆ, ದ್ವಾಪರ ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲ ನಡೀತಾನೆ ಇರ್ತದೆ. ಅಲ್ಲಲ್ಲಿಗೆ ಅವ್ರವ್ರ ಸ್ಟೇಜಲ್ಲಿ ಏನೇನು ಸಾಧನೆ ಇದೆ ಅಲ್ಲಿ ತಗೊಂಡೋಗಿ ಹಾಕ್ತಾರೆ. ಎಲ್ಲ ಒಂದೇ ಬೌಂಡ್ರಿಲಿ ಬರುತ್ತೆ. ಅಂದ್ರೆ ಇದೆಲ್ಲ ಕಲ್ಪನೆ ಅಲ್ಲ, ನಾನು ನೋಡಿದ್ದೀನಿ, ಧ್ಯಾನದ ಮುಖಾಂತರ ನೋಡಿದ್ದೀನಿ, ಅದನ್ನು ವಿವರಣೆ ಮಾಡಿದ್ದೀನಿ. ಒಂದೊಂದು ಎಪಿಸೋಡಲ್ಲಿ ಒಂದೊಂದು ರೀತಿ. ಈಗ ಕ್ಲಿಯರಿಟಿ ಸಿಗಿದೆ, ಅದನ್ನು ನಾನು ಸ್ಟೋರಿ ರೂಪದಲ್ಲಿ ತಿಳಿಸ್ತಾ ಇದ್ದೀನಿ. ಅಂದರೆ ನಾವೀಗ ಇಲ್ಲಿ ಹುಟ್ಟಬೇಕಂದ್ರೆ ಯಾವುದೋ ಒಂದು ಲೋಕದಿಂದ ಒಂದು ಸೂಕ್ಷ್ಮವಾಗಿ ನಾವು ಬಂದು ಇಲ್ಲಿ ಹುಟ್ಟಿರೋ ಒಂದು ಸೂರ್ಯನಾರಾಯಣ ಅವರಿಂದ ಬಂದಿರ್ತೀವಿ. ನಮ್ಮ ಸೋಲಾರ್ ಸಿಸ್ಟಮ್ ಐತಲ್ಲ, ಅದ್ರಲ್ಲಿಂದ ಸೂರ್ಯನಾರಾಯಣ ಅವರಿಂದ ಬಂದಿರ್ತೀವಿ. ಇಲ್ಲಿ ಮಳೆ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಹಣ್ಣುಗಳು ಊಟ ಮಾಡ್ತೀವಲ್ಲ, ಅದರಲ್ಲಿ ಸೇರ್ಕೊಂಡು ಬರ್ತೀವಿ. ಇಲ್ಲಿ ಭೂಮಿಗೆ ಬಂದು ತಲುಪ್ತೀವಿ. ಅದಾದ್ಮೇಲೆ ಇಲ್ಲಿ ಜನ್ಮಗಳು ತಗೊಂಡು ಇದರಲ್ಲಿ ಉತ್ತಮವಾದ ನಮ್ಮಲ್ಲಿ ಇರೋದು ಅದು ಸಾಕು. ನಾವು ಜಲ್ದಿ ಹೋಗ್ಬಿಡೋಣ, ಇವೆಲ್ಲ ಏನು ಬೇಡ ಅಂತ ಬಂದ್ರೆ, ದೇವರ ಧ್ಯಾನ ಆಧ್ಯಾತ್ಮಿಕವಾಗಿ ಬಂದ್ರೆ ಜಲ್ದಿ ಹೋಗ್ತೀವಿ. ಇಲ್ಲ ಇಲ್ಲೇ ಚೆನ್ನಾಗಿದೆ, ಇಲ್ಲಿರೋದನ್ನೇ ಫಸ್ಟ್ ಅನುಭವಿಸೋಣ, ಅದೆಲ್ಲ ಏನಕ್ಕೆ ಬೇಕು ಅಂತ ಹೇಳ್ತಾರೆ. ಅಂದರೆ ಅವ್ರದ್ದು ಬೇರೆ ರೂಟಲ್ಲಿ, ಅಂದರೆ ಇನ್ನೂ ಜನ್ಮ ತಗೊಳ್ಳೋದು ಇರುತ್ತೆ, ಇನ್ನೂ ಅನುಭವಿಸೋದು ಇರುತ್ತೆ ಅಂತ. ಅವ್ರದ್ದು ತಪ್ಪು ಅಂತ ಹೇಳಲ್ಲ ನಾವು, ಯಾಕೆಂದ್ರೆ ಅವರು ಆಸೆ ಜಾಸ್ತಿ ಇರುತ್ತೆ. ಜನ್ಮ ತಗೊಳ್ಳೋ ಅಂಥದ್ದನ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ತಗೋತಾರೆ. ನಾವು ಸಾಧನೆ ಮಾಡಿ ಹೋಗ್ಬೇಕು ಅನ್ನೋರು ಈ ಮಾರ್ಗ ಹಿಡಿಬೇಕು. ಸೊ ಸಾಧನೆಗಳಲ್ಲಿ ಕೂತ್ಕೊಂಡ್ರೆ ಜಲ್ದಿ ವಾಪಸ್ಸು ನಮ್ಮ ಸ್ಥಳಕ್ಕೆ ಹೋಗೋದು. ಆವಾಗ ಇದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ನಾವು ಪಾರ್ಕ್ ಥರ ಹೋಗಿದ್ವಿ ಬಂದ್ವಿ, ನಮಗೆ ಗೊತ್ತೇ ಆಗಲಿಲ್ವಲ್ಲ ಇಷ್ಟು ವರ್ಷ ಇದ್ವದು ಅಂತ. ಅಲ್ಲಿ ನಮ್ಮ ಲೈಬ್ರರಿ ಡಿಕ್ಷನರಿ ಅಂತ ಇರುತ್ತಲ್ಲ, ಅದನ್ನ ಅಲ್ಲಿ ತೆಗೆದು ನೋಡ್ತಾರೆ. ಅಲ್ಲಿ ನಗಾಡ್ತೀವಿ ನಾವೇ ಹೋಗಿ, ಹಿಂಗೆಲ್ಲ ನಡೆದಿದೆ, ಹಿಂಗೆಲ್ಲ ಮಾಡಿದ್ದೇವ ಅಂತ. ಎಲ್ಲ ಜನ್ಮದ್ದನ್ನು ತೆಗೆದು ನೋಡಿದಾಗ ಅದು ಡಿಕ್ಷನರಿ ಆಗಿರುತ್ತೆ. ಅದೆಲ್ಲ ಅಲ್ಲಿ ನೋಡುವಂಥದ್ದು. ಇದು ಕಲ್ಪನೆ ಅಲ್ಲ, ಯಾಕೆ ಅಂದರೆ ಬೇರೆಯವರು ನಮ್ಮ ಮೇಲೆ ಬೇರೆ ಸಂಸ್ಕೃತಿಗಳನ್ನ ಏರಿ ನಮ್ಮನ್ನ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದನ್ನ ನಾವು ನಂಬ್ಕೊಬಿಟ್ಟಿದ್ದೀವಿ. ಯಾಕೆ ಅಂದರೆ ಇದು ಕಾಣ್ದೆದ್ದು, ಧ್ಯಾನದಲ್ಲಿ ಭಕ್ತಿಯಿಂದ ನೋಡಿದ್ರೆ ಕಾಣತಕ್ಕಂಥ ತಂದೆ ತಾಯಿ ಅವರು. ಆ ನಿಜವಾದ ತಂದೆ ತಾಯಿ ಹುಡುಕ್ಬೇಕು ಅಂದರೆ ಇಲ್ಲಿರೋದನ್ನ ಕಳ್ಕೋಬೇಕು, ಬಿಡ್ತಾ ಹೋಗ್ಬೇಕು. ಇಲ್ಲಿ ಒಂದೊಂದಾಗಿ ಬಿಡ್ತಾ ಹೋದ್ರೆ ಅಲ್ಲಿ ಒಂದೊಂದಾಗಿ ತಗೊಂತ ಅಲ್ಲಿ ನಮ್ಮನ್ನ ನೋಡಿಕೊಂಡು ಅವರು ಕರ್ಕೋತಾರೆ, ಮುಂದಕ್ಕೆ ದಾರಿ ತೋರಿಸ್ತಾರೆ. ಆ ದಾರಿ ಮುಖಾಂತರ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಈಗ ಆಧ್ಯಾತ್ಮದ ಲೈನಲ್ಲಿ ಹೋಗೋರಿಗೆ ನಿಮ್ಮ ಕಡೆಯಿಂದ ಏನು ಗೈಡ್ ಇರುತ್ತೆ, ಯಾವ ಥರ ನಿಮ್ಮನ್ನು ಸಂಪರ್ಕ ಮಾಡಬೇಕು? ಆಧ್ಯಾತ್ಮದಲ್ಲಿ ಅಲ್ಲಿ ಅವರವರೇ ಧ್ಯಾನ ಮಾಡಲಿ, ಏನು ತೊಂದರೆ ಇಲ್ಲ. ನಮ್ಮ ಧ್ಯಾನದಲ್ಲಿ ಸ್ವಾಮಿ ಅವ್ರದ್ದು ಮಾರ್ಗಗಳಿರುತ್ತೆ ಅಲ್ಲ, ಗುರುಗಳು ಅಂತ ಇರ್ತಾರಲ್ಲ, ಅವ್ರು ಹೇಳ್ಕೊಟ್ಟಿರ್ತಾರೆ ಈ ಥರ ಪ್ರಾರಂಭದಲ್ಲಿ ಹಿಂಗೆ ಮಾಡಬೇಕು ಅಂತ. ಅದು ಮಾಡ್ತಾ ಮಾಡ್ತಾ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಧ್ಯಾನದಲ್ಲೇ ಮಾಡಬೇಕು. ನಮ್ಮನ್ನು ಫಿಸಿಕಲ್ ಬಾಡಿನಲ್ಲಿ ಮಾಡಿದ್ರೆ ನಾವು ಒಪ್ಪಲ್ಲ. ಅದು ಧ್ಯಾನದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಎಲ್ಲೇ ಇರಲಿ, ನನಗೆ ಅಡ್ರೆಸ್ಸೇ ಗೊತ್ತಿಲ್ಲ, ಏನು ಬೇಕಾಗಿಲ್ಲ, ಅಲ್ಲಿ ಕೂತ್ಕೊಂಡು ಸ್ವಾಮಿ ಧ್ಯಾನ ಎಲ್ಲ ಮಾಡಾದ್ಮೇಲೆ ನಮ್ಮನ್ನ ಧ್ಯಾನದಲ್ಲಿ ನಮ್ಮ ಹೆಸರು ಹೇಳಿದ್ರೆ ಅಲ್ಲಿ ಅವರು ಕಾಂಟ್ಯಾಕ್ಟ್ ಆಗ್ತಾರೆ ನಮಗೆ ಬಂದು. ಕಾಂಟ್ಯಾಕ್ಟ್ ಆದಾಗ ನಮ್ಮ ಕಾಂಟ್ಯಾಕ್ಟು ಅವ್ರ ಕಾಂಟ್ಯಾಕ್ಟು ಗೊತ್ತಾಗುತ್ತೆ. ನನಗೆ ಫೇಸು ತೋರಿಸ್ತಾರೆ, ಇಂಥ ಕಡೆ ಇದ್ದಾರೆ ಅಂತ. ಆವಾಗ ಅವರು ಯಾವತ್ತಾರು ಒಂದಿನ ಸ್ವಾಮಿನೇ ಎನರ್ಜಿ ಇದೆಯಲ್ಲ, ಸ್ವಾಮಿ ಎನರ್ಜಿ, ಅದು ಸಾಟ್ಲೈಟು ಇದ್ದಂಗೆ. ಸ್ವಾಮಿ ಎನರ್ಜಿ, ಸೂರ್ಯ ಇದ್ದಾರಲ್ಲ, ಸೂರ್ಯ ಚಂದ್ರ, ಇನ್ಯಾರೂ ಇಲ್ಲ, ಸಾಟ್ಲೈಟ್ ಅವರೇ ನಮಗೆ, ಒರಿಜಿನಲ್ ಸಾಟ್ಲೈಟು. ಇಲ್ಲಿಂದ ನಮ್ಮ ವಿಷಯನ ಅಲ್ಲಿ ತಗೊಂಡೋಗ್ತಾರೆ, ಅಲ್ಲಿಂದ ಅವ್ರಿಗೆ ತಲುಪಿಸ್ತಾರೆ, ಬಿಡ್ತಾರೆ. ಇದು ಒರಿಜಿನಲ್ ಸ್ಯಾಟಲೈಟ್. ನೀವು ಇಲ್ಲಿ ಕೆಲವ್ರು ಕ್ರಿಯೇಟ್ ಮಾಡಾರಲ್ಲ, ಅದು ಒರಿಜಿನಲ್ ಸ್ಯಾಟಲೈಟ್ ಅಲ್ಲ, ಬರೀ ಮೊಬೈಲ್ಗೆ. ಸೂಪರ್, ತುಂಬ ಚೆನ್ನಾಗಿದೆ ವಿಚಾರಗಳು. ಸೊ ವೀಕ್ಷಕರೇ, ಯಾಕಂದರೆ ರಾಜು ಅವ್ರಿಗೆ ಸಂಬಂಧಪಟ್ಟಂತೆ ಸತ್ಯಯುಗ ಅವ್ರಿಗೆ ಯಾವ ರೀತಿ ಕಾಣಿಸಿದೆ, ಯಾವ ರೀತಿ ಅವ್ರು ನೋಡಿದ್ದಾರೆ, ಯಾವ ರೀತಿ ಸಂಪರ್ಕ ಮಾಡ್ಕೊತಾ ಇದ್ದಾರೆ, ನಮ್ಮ ಭೂಮಿ ಬಿಟ್ಟು ಹೊರಗಡೆ ಕೂಡ ಅವ್ರ ಸಂಚಾರ ಎಲ್ಲೆಲ್ಲಿ ಯಾವೆಲ್ಲ ದೃಶ್ಯಗಳು ಅವ್ರು ನೋಡಿದ್ದಾರೆ ಅವೆಲ್ಲ ನಿಮ್ಮ ಗಮನಕ್ಕೆ ತೊಗೊಂಬಂದವ್ರೆ. ಸೊ ಇದೇ ಥರ ಮುಂದೆ ಕೂಡ ಇನ್ನೂ ಬೇರೆ ವಿಚಾರಗಳನ್ನ, ಸೊ ಸ್ಪೆಷಲಿ ಸತ್ಯಯುಗಕ್ಕೆ ಸಂಬಂಧಪಟ್ಟಂತೆ, ಸ್ವಾಮಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ
ಕೆಲವೊಂದಷ್ಟು ಘಟನೆಗಳು, ಮುಂದೆ ನಡೆಯೋ ಘಟನೆಗಳು, ಭವಿಷ್ಯದ ಘಟನೆಗಳ ಬಗ್ಗೆ, ಇವುಗಳ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.